ಸೊಸೆಯಾದ ಶಶಿರೇಖಾ ಮೇಲೆ ಅತ್ತೆಯಾದ ಭೂದೇವಿ ಕಿರ್ಚ್ತಾ ಇದ್ಲು. ಶಶಿರೇಖನ ಶಬ್ದಕ್ಕೆ ಆ ಮನೆ ಮಾತ್ರ ಅಲ್ಲದೆ, ಆ ಬೀದಿ ಮಾತ್ರ ಅಲ್ಲದೆ ಆ ಗ್ರಾಮನೇ ನಡುಗ್ತಾ ಇತ್ತು. ಊರಿನ ಜನರೆಲ್ಲ ಇವಳು ಶಬ್ದ ಆರಂಭ ಮಾಡ್ಬಿಟ್ಲು, ಇನ್ನು ನಮ್ಗೆ ತಲೆನೋವು ಅಂತ ಕಿವಿ ಮುಚ್ಕೊಳ್ತಾ ಇದ್ರು. ಭೂದೇವಿಯ ಗಂಡ ಶಂಕರ್ರಾವ್ ಹಾಗೇನೆ ಮಗ ಅಮರ್ ತನ್ನ ತಾಯಿಯನ್ನು ನೋಡಿ ಗುಸುಗುಸು ಅಂತ ಏನೋ ಮಾತಾಡ್ಕೊಳ್ತಾ ಇದ್ರು. ಅಪ್ಪ ಅಮರ್, ಸೊಸೆಯನ್ನು ಬಚಾವ್ ಮಾಡುವ ಕೆಲ್ಸ ಮಾಡೋ. ಅಯ್ಯೋ ಅಪ್ಪ, ನನ್ನಿಂದ ಆಗಲ್ಲ, ನೀವೇ ಮಾಡ್ಬೇಕು. ನಾನು ಮಗನಾದ ಕಾರಣ ಮಧ್ಯದಲ್ಲಿ ಹೋದ್ರೆ ಅಮ್ಮ ಹೊಡೆದ್ರು ಹೊಡಿಬೋದು. ಆದ್ರೆ ನೀವು ಗಂಡನಲ್ವಾ, ಸೊಸೆಯ ಮುಂದೆ ಮಗನ ಮುಂದೆ ಏನು ಮಾತನಾಡಬಾರ್ದು ಅಂತ ಅಮ್ಮ ನಿಮ್ಮನ್ನು ಏನು ಹೇಳೋದಿಲ್ಲ. ಶಶಿರೇಖನ ಅಮ್ಮ ಬೈತಾನೆ ಇದ್ದಾರೆ, ನೀವೇ ಏನಾದ್ರೂ ಮಾಡಿಯಪ್ಪ. ಸ್ವಲ್ಪ ಇರಪ್ಪ, ಧೈರ್ಯಕ್ಕೋಸ್ಕರ ಆಂಜನೇಯ ಸ್ವಾಮಿನ ಬೇಡಿಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಸಿಕ್ಲಿ ಮಧ್ಯದಲ್ಲಿ ಹೋಗಿ ಮಾತಾಡ್ತೀನಿ. ಆಗ ನಿಮ್ಮ ಅಮ್ಮನ ದೃಷ್ಟಿ ನನ್ನ ಮೇಲೆ ಬೀಳುತ್ತೆ, ನನಗೆ ಬೈತಾಳೆ, ಸೊಸೆ ಸೇವ್ ಆಗ್ತಾಳೆ. ಸರಿಯಪ್ಪ, ಆಲ್ ದ ಬೆಸ್ಟ್. ಹೀಗೆ ಮಾತಾಡ್ತಾ ಇದ್ರು. ಭೂದೇವಿ ಮಾತಿಗೆ ವಿರಾಮ ಕೊಡದೆ ಶಶಿರೇಖಾನ ಬೈತಾನೇ ಇದ್ಲು. ನಿನಗೆ ಎಷ್ಟು ಹೇಳಿದ್ರು ಹೇಗೆ ಹೇಳಿದ್ರು ಅಡಿಗೆ ಮಾಡ್ಲಿಕ್ಕೆ ಬರಲ್ಲ. ನಿನಗೆ ನನ್ನ ಮಾತು ಅಂದ್ರೆ ಸ್ವಲ್ಪ ಕೂಡ ಬೆಲೆನೇ ಇಲ್ವಾ? ನನಗೆ BP ಶುಗರ್ ಜಾಸ್ತಿಯಾಗಿ ಮಾತಾಡಿ ಮಾತಾಡಿ ಒಂದೇ ಸಲ ಈ ಅತ್ತೆ ಸತ್ತೋಗ್ಬೇಕು ಅನ್ಕೊಂಡಿದ್ದೀಯಾ? ಹೀಗೆ ಭೂದೇವಿ ಹೇಳಿದಾಗ ಶಂಕರ್ರಾವ್ ಮಾತಿನ ಮಧ್ಯದಲ್ಲಿ ಸ್ವಲ್ಪ ತಮಾಷಿನಿಂದ ಹೀಗೆ ಹೇಳಿದ, ಅಂತಹ ಅದೃಷ್ಟ ಇಷ್ಟು ಬೇಗ ಬರದಿಲ್ಲ ಅನ್ಕೊಂಡಿದ್ದೀನಿ. ಹಾಗೆ ಹೇಳಿದಾಗ ಭೂದೇವಿ ಕೋಪದಿಂದ ನೋಡುತ್ತಾ, ನಾನು ತುಂಬಾ ಬುದ್ಧಿವಂತೆ, ನನ್ನತ್ರ ಸಾವು ಬರ್ಲಿಕ್ಕೆ ಭಯಪಡಬೇಕು. ಗಂಡನಾಗಿ ನಾನೇ ನಿನ್ನ ಹತ್ತಿರ ಬರ್ಲಿಕ್ಕೆ ಭಯಪಡ್ತಿದ್ದೀನಿ. ಹಾಗಿರುವಾಗ ಸಾವಿಗೆ ಭಯ ಇರದಿಲ್ವ ಭೂದೇವಿ? ಹೀಗೆ ಶಂಕರ್ರಾವ್ ಹೇಳಿದಾಗ ಕೋಪದಿಂದ ಭೂದೇವಿ ಕೈಯನ್ನು ಜೋಡಿಸಿ, ಅಯ್ಯ ಶಂಕರ್ರಾವ್ ಅವ್ರೆ, ನನ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡದೇ ಇರ್ತೀರಾ? ನಾನು ತುಂಬಾ ಸಲ ಹೇಳಿದ್ದೀನಿ ನಿಮ್ಗೆ, ಸೊಸೆ ಜೊತೆ ನಾನು ತುಂಬಾ ಪ್ರೀತಿಯಿಂದ ಮಾತಾಡುವಾಗ ನೀವು ಮಾತಿನ ಮಧ್ಯೆ ಬಂದು ತಮಾಷೆ ರೀತಿ ಮಾತಾಡ್ಬೇಡಿ ಅಂತ. ಆದ್ರೆ ನಿಮ್ಗೆ ಸ್ವಲ್ಪ ಕೂಡ ಅರ್ಥ ಆಗಲ್ಲ. ಏನು ಹೇಳ್ತಾ ಇದ್ದೀಯ ನೀನು? ಸೊಸೆ ಜೊತೆ ನೀನು ಪ್ರೀತಿಯಿಂದ ಮಾತಾಡ್ತೀಯ? ಸೊಸೆ ಮೇಲೆ ಅತ್ತೆ ಪ್ರೀತಿ ಹೀಗೇನೆ ಇರೋದು. ನಿಮ್ಮಂತ ಗಂಡಸರಿಗೆ ಅದು ಅರ್ಥ ಆಗಲ್ಲ. ಕನಿಷ್ಠ ನೀವು ಅರ್ಥ ಕೂಡ ಮಾಡ್ಕೊಳ್ಳೋದಿಲ್ಲ. ಮನೆಗೆ ಬಂದ ಸೊಸೆ ಮಗಳ ಸಮಾನ. ನನ್ನ ನಂತರ ಈ ಮನೆನ ನೋಡ್ಕೊಳ್ಬೇಕಾದವಳು ಅವಳೇ ತಾನೆ. ಈ ಮನೆಯಲ್ಲಿರೋರ ಆರೋಗ್ಯದ ಬಗ್ಗೆ ಅವಳಿಗೂ ಕೂಡ ಎಚ್ಚರ ಇರ್ಬೇಕಲ್ವಾ? ಅವಳ ಬಳಿ ಕೂಡ ನಿಮ್ಮ ಬಳಿ ಕೂಡ ನಾನು ಅದ್ನೇ ಆಲೋಚನೆ ಮಾಡೋದು. ಆದ್ರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಲ್ಲ ನನ್ ಕರ್ಮ. ಯಾವ ಕರ್ಮ ಭೂದೇವಿ? ದೊಡ್ಡ ಕರ್ಮನ ಚಿಕ್ಕ ಕರ್ಮನ? ನನ್ನ ಕರ್ಮನೇ. ಇಷ್ಟೇ ಸಾಕ? ಇನ್ನೇನಾದ್ರೂ ಹೇಳ್ಬೇಕಾ? ನೀವು ಈ ರೀತಿ ದುರಂಕಾರದಿಂದ ಮಾತಾಡ್ದಾಗನೆ ನನಗೆ ಮೈ ಮೇಲೆ ಹಾವು ಓದಂಗಾಗೋದು. ಅರೆ, ಆಶ್ಚರ್ಯವಾಗಿದೆ. ಒಂದು ಹಾವಿನ ಮೇಲೆ ಇನ್ನೊಂದು ಹಾವು ಹೋಗುತ್ತಾ? ಅದೇಗೆ ಸಾಧ್ಯ ಭೂದೇವಿ? ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳಕ್ಕಾಗದಷ್ಟು ಬುದ್ಧಿ ಇಲ್ದವಳಲ್ಲ ಕಣ್ರಿ ನಾನು. ಹೀಗೆ ಗಂಡನಿಗೆ ಹೇಳಿ ತಕ್ಷಣ ಸೊಸೆಯಾದ ಶಶಿರೇಖವನ್ನು ನೋಡಿ, ನೀನು ಮನಸ್ಸಿಟ್ಟು ಅಡಿಗೆ ಮಾಡಲು ಕಲಿಬೇಕು. ಆ ಅಡಿಗೆನ ನಾನು ತಿನ್ಬೇಕು. ಅದುವರೆಗೂ ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ, ನಿನ್ ಜೊತೆನೇ ಇರ್ತೀನಿ. ಎಲ್ಲೂ ಹೋಗದೆ ಸೊಸೆ ಜೊತೆನೇ ಒಂದೇ ಕಡೆ ತಿರುಗ್ತಾ ಇದ್ರೆ ಟ್ರಾಫಿಕ್ ಜಾಮ್ ಆಗಿ ಆಮೇಲೆ ಆರೋಗ್ಯಕ್ಕೆ ಕಷ್ಟ ಆಗುತ್ತೆ ಭೂದೇವಿ. ಮಹಾನುಭಾವ, ನಿಮ್ಮ ಬಾಯಿಗೆ ಬೀಗ ಹಾಕಿ. ಅದು ಹೇಗೆ ಅಂತ ನೀನೇ ತೋರ್ಸ್ಕೊಡು ಭೂದೇವಿ. ಹೀಗೆ ಅತ್ತೆ ಮಾಮ ಶಂಕರ್ರಾವ್ ಮತ್ತು ಭೂದೇವಿ ಮಾತಾಡ್ತಾ ಇರುವಾಗ ಎಲ್ಲರಿಗೂ ಭೂದೇವಿಯ ಮಾತೆ ಕೇಳ್ತಾ ಇತ್ತು. ಆದ್ರೆ ಸೊಸೆಗೆ ಮಾತ್ರ ಅತ್ತೆಯ ಪ್ರೀತಿ ಮಾತ್ರ ಕಾಣ್ತಾ ಇತ್ತು. ಅತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಶಶಿರೇಖನಿಗೆ ಪೂರ್ತಿಯಾಗಿ ಅರ್ಥವಾಯಿತು. ಮಾವ, ಅತ್ತೆನ ಏನು ಹೇಳ್ಬೇಡಿ, ನೀವು ಅವರು ಅಲ್ಲಿ ಕೂತ್ಕೊಳ್ಳಿ, ನಾನು ಅತ್ತೆ ಹೋಗಿ ಅಡಿಗೆ ಮಾಡ್ತೀವಿ, ಬನ್ನಿ ಅತ್ತೆ. ಸೊಸೆಯ ಈ ಮಾತನ್ನು ಕೇಳಿ ಶಂಕರ್ರಾವ್ ಮತ್ತು ಅಮರ್ ತುಂಬಾನೇ ಆಶ್ಚರ್ಯಪಟ್ರು. ಅತ್ತೆ ಸೊಸೆ ಕಿಚನಿಗೆ ಬಂದ್ರು. ಸಾರಿ ಅತ್ತೆ, ಇಷ್ಟು ದಿನ ನಾನು ಮನ್ಸಿಟ್ಟು ಅಡಿಗೆ ಮಾಡಿಲ್ಲ, ಅದ್ರಿಂದನೇ ಅಡಿಗೆನ ಕಲ್ತಿಲ್ಲ. ಇನ್ನು ಮನ್ಸಿಟ್ಟು ಕಲ್ತು ಅಡಿಗೆ ಮಾಡ್ತೀನಿ. ಅತ್ತೆಯ ಪ್ರೀತಿ ಸೊಸೆ ಮೇಲೆ ಯಾಕೆ ಹೀಗೆ ಇರೋದು ಅಂತ ನಂಗೆ ಅರ್ಥ ಆಯ್ತತ್ತೆ. ತುಂಬಾ ಸಂತೋಷ ಕಣಮ್ಮ. ಹೀಗೆ ಅಂದಿನಿಂದ ಸೊಸೆಗೆ ಅಡುಗೆಯನ್ನು ಕಲಿಸಿಕೊಟ್ಲು ಅತ್ತೆಯಾದ ಭೂದೇವಿ. ಹೀಗೆ ದಿನಗಳು ಕಳೆದಂತೆ ಸೊಸೆಯಾದ ಶಶಿರೇಖಾ ಅಡಿಗೆ ಮಾಡಲು ಕಲಿತ್ಲು. ಅತ್ತೆಯ ಪ್ರೀತಿ ಅಭಿಮಾನವನ್ನು ಸ್ವಂತ ಮಾಡಿಕೊಂಡ್ಲು. ಮಳೆಕಾಲ ಆರಂಭವಾಯಿತು. ಮಳೆ ಬಂದು ನೀರೆಲ್ಲ ತುಂಬಿ ಹೋಯಿತು. ಊರೊಳಗೆಲ್ಲ ನೀರು ಬಂದು ಜನರು ಆ ಕಡೆ ಈ ಕಡೆ ಹೋಗಲು ಸಾಧ್ಯವಾಗಲಿಲ್ಲ. ಅದರಿಂದ ಕೆಲಸಕ್ಕೆ ಹೋಗಕ್ಕಾಗದೆ
ಮನೆಯಲ್ಲಿ ಕಷ್ಟವಾಯಿತು. ಅಮರ್ ಮಾಡಿ ಮೇಲೆ ಕೂತ್ಕೊಂಡು ಗಾಢವಾಗಿ ಏನೋ ಆಲೋಚನೆ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಶಶಿರೇಖಾ ಬಿಸಿ ಬಿಸಿಯಾದ ಪಕೋಡವನ್ನು ಮಾಡಿ ತಂದ್ಲು. ಈ ಪಕೋಡ ತಿನ್ರಿ. ಪಕೋಡನಾ? ಹೌದು ರೀ, ನಾನು ಮಾಡಿದ ಪಕೋಡ, ತಿಂದು ನೋಡಿ. ಅಪ್ಪ ಅಮ್ಮನಿಗೆ ಕೊಟ್ಟ? ಮೊದ್ಲು ಅವರಿಗೆ ಕೊಟ್ಟು ಆನಂತರ ನಿಮಗೆ ತಂದಿರೋದು. ಬನ್ರಿ ತಗೊಂಡ್ ತಿನ್ನಿ. ಮನೆಯಲ್ಲಿ ವಸ್ತುಗಳೆಲ್ಲ ಖಾಲಿಯಾಗಿದೆ ಅಂತ ಹೇಳಿದೆ ಅಲ್ವಾ ಸಸಿ? ಮತ್ತೆ ಇವಾಗ ಪಕೋಡ ಮಾಡ್ಲಿಕ್ಕೆ ಎಲ್ಲಿಂದ ನಿನಗೆ ವಸ್ತುಗಳು ಹೇಗೆ ಬಂತು? ನಾನು ಸ್ಟೋರ್ ರೂಮಿಗೆ ಹೋಗಿದ್ದೆ ರೀ. ಅಲ್ಲಿ ಒಂದು ಡಬ್ಬಿಯಲ್ಲಿ ಸ್ವಲ್ಪ ಎಣ್ಣೆ, ಮೈದಾ, ಕಡ್ಲೆ ಹುಡಿ ಎಲ್ಲ ಇತ್ತು ರೀ. ಅದನ್ನ ಇಟ್ಟೆ ಇವಾಗ ನಾನು ಪಕೋಡ ಮಾಡಿದ್ದು. ಬನ್ರಿ ತಿನ್ನಿ ನೀವು. ಸರಿ, ಇಲ್ಲಿ ಕೂತ್ಕೋ ಸಸಿ. ಹಾಗೆ ಹೇಳಿ ಗಂಡ ಹೆಂಡತಿ ಇಬ್ರು ಪ್ರೀತಿಯಿಂದ ಪಕೋಡ ತಿನ್ನುತ್ತಾ ಪ್ರೇಮದಿಂದ ಮಾತಾಡ್ತಾ ಇದ್ರು. ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ರೀ. ಹೇಳು ಶಶಿ, ಏನ್ ಮಾತಾಡ್ಬೇಕು? ಹೇಗೋ ಮಳೆಕಾಲ ಆರಂಭ ಆಗಿದೆ, ಮಳೆ ಕೂಡ ಬರ್ತಾನೇ ಇದೆ. ಮಳೆ ಬರೋದ್ರಿಂದ ಕೆಲಸ ಮಾತ್ರ ಇಲ್ವೇ ಇಲ್ಲ. ಅದಕ್ಕೇನೆ ನಮ್ಮ ಊರಲ್ಲಿ ಪಕೋಡ ಸೆಂಟರ್ನ ಓಪನ್ ಮಾಡೋಣ ಅಂತ ಇದ್ದೀನಿ. ಏನ್ ಹೇಳ್ತೀರಾ? ನೀನು ಇಷ್ಟು ಒಳ್ಳೆ ಮಾತು ಹೇಳುವಾಗ ಯಾರು ಬೇಡ ಅಂತ ಹೇಳ್ತಾರೆ ಸಸಿ. ತಂದೆ ತಾಯಿನ ಒಂದ್ಸಲ ಕೇಳು, ಅವರ ಅಭಿಪ್ರಾಯವನ್ನು ಕೂಡ ಕೇಳ್ಕೊ. ಸರಿ ರೀ, ಇವಾಗ್ಲೇ ಹೋಗಿ ಕೇಳ್ಕೊತೀನಿ. ಹಾಗೆ ಹೇಳಿ ಶಶಿ ಪಕೋಡ ತಿಂತಾ ಇರುವ ತನ್ನ ಅತ್ತೆ ಮಾವನನ್ನು ನೋಡಲು ಅಲ್ಲಿಗೆ ಬಂದ್ಲು. ಬಾಮ್ಮ ಸೊಸೆ, ಪಕೋಡ ಚೆನ್ನಾಗಿ ಮಾಡಿದೀಯಾ. ನನ್ನ ಹೆಸರನ್ನ ಉಳಿಸಿದೀಯ ಕಣಮ್ಮ. ತುಂಬಾ ಸಂತೋಷ ಅತ್ತೆ. ಸೊಸೆಯಮ್ಮ, ನನ್ನ ಹೆಂಡತಿಗಿಂತ ನೀನೇ ಚೆನ್ನಾಗಿ ಪಕೋಡ ಮಾಡಿದೀಯಾ. ತುಂಬಾ ಥ್ಯಾಂಕ್ಸ್ ಮಾವ. ಮಗ ಪಕೋಡ ತಿನ್ನಮ್ಮ. ಏನ್ ಭೂದೇವಿ ನೀನು ತಾಯಿ ಅಂತ ಪ್ರೂಫ್ ಮಾಡ್ತಾ ಇದ್ದೀಯಾ? ಎದುರಲ್ಲಿ ಸೊಸೆ ನಿಂತಿದ್ದಾಳೆ, ಅವಳ ತಿಂದ ಅಂತ ಒಂದ್ ಮಾತು ಕೂಡ ಕೇಳಲಿಲ್ಲ, ಮಗನ ಕೇಳ್ತಿದ್ದೀಯಾ? ನೀನು ಪಕೋಡ ತಿಂದಿಯಮ್ಮ? ಆ ಮಾವ, ನಾನ್ ತಿಂದೆ. ಅವ್ರಿವಾಗ ತಿಂತಾ ಇದ್ದಾರೆ. ನಾನ್ ನಿಮ್ ಜೊತೆ ಪಕೋಡ ವ್ಯಾಪಾರ ಮಾಡ್ತೀನಿ ಅಂತ ಕೇಳ್ಕೊಂಡೋಗೋಣ ಅಂತಾನೆ ಬಂದಿದ್ದು. ಪಕೋಡ ವ್ಯಾಪಾರ ಮಾಡ್ತೀಯಾ? ಹೌದು ಅತ್ತೆ, ಇದು ಮಳೆಕಾಲ ಅಲ್ವಾ? ಯಾವ್ದಾದ್ರೂ ಒಂದ್ ಜಾಗದಲ್ಲಿ ಯಾರಾದ್ರೂ ತಿಂಡಿಗೋಸ್ಕರ ಕಾಯ್ತಾನೆ ಇರ್ತಾರೆ. ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಆಲೋಚನೆ ಮಾಡ್ತಾರೆ. ಅಂತವರಿಗೋಸ್ಕರ ನಾನು ಪಕೋಡ ಮಾರ್ತೀನಿ. ಏನ್ ಹೇಳ್ತೀರಾ ಅತ್ತೆ? ನಾನು ತಗೊಂಡಿರೋ ನಿರ್ಧಾರ ಸರಿನಾ? ನೀನೀಗೆ ನಮ್ಮ ಕುಟುಂಬಕ್ಕೋಸ್ಕರ ಇಷ್ಟೊಂದು ಒಳ್ಳೆ ನಿರ್ಧಾರ ತಗೊಂಡಾಗ ನಾನು ಹೇಗಮ್ಮ ಬೇಡ ಅಂತ ಹೇಳ್ತೀನಿ? ನೀನು ತುಂಬಾ ಬದ್ಲಾಗಿದೀಯಮ್ಮ. ಅತ್ತೆ, ಪ್ರತಿಯೊಂದು ಅತ್ತೆ ಕೂಡ ತನ್ನ ಸಮಯದ ನಂತರ ತನ್ನ ಸೊಸೆನ ಈ ಮನೆನ ನೋಡ್ಕೋಬೇಕು ಅಂತ ಆಸೆ ಪಟ್ಟಿರ್ತಾರೆ. ನೀವು ಕೂಡ ಅದನ್ನೇ ಯೋಚನೆ ಮಾಡಿದೀರಾ. ಮಾವನ್ಗೂ ಅವ್ರಿಗೂ ಹೊರಗಿನ ಫುಡ್ ಇಷ್ಟನೇ ಆಗಲ್ಲ. ನನಗೆ ಗೊತ್ತು ಅತ್ತೆ, ಅದ್ರಿಂದನೇ ನಾನು ಅಡಿಗೆ ಮಾಡ್ಲಿಕ್ಕೆ ಕಲ್ತ್ಕೊಂಡೆ. ಇವಾಗ ನಾನು ಪಕೋಡ ವ್ಯಾಪಾರ ಮಾಡ್ಬೇಕು ಅಂತ ಇದ್ದೀನಿ. ನಮ್ಮ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇರುತ್ತೆ ಅಮ್ಮ. ಹಾಗೆ ಹೇಳಿದಾಗ ಶಶಿರೇಖಾ ಸಂತೋಷ ಪಡುತ್ತಾ ಮರುದಿನದಿಂದ ಆ ಊರಲ್ಲಿ ಒಂದು ಒಳ್ಳೆ ಸ್ಥಳವನ್ನು ನೋಡಿ ಪಕೋಡ ವ್ಯಾಪಾರವನ್ನು ಆರಂಭಿಸಿದ್ಲು. ದಿನಗಳು ಕಳೆದಂತೆ ಶಶಿಯ ಪಕೋಡ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಒಳ್ಳೆ ಲಾಭವನ್ನು ಕೂಡ ಶಶಿ ನೋಡಿದ್ಲು. ಸ್ವಲ್ಪ ದಿನಗಳ ನಂತರ ಸ್ವಲ್ಪ ಹಣ ಮತ್ತು ಅತ್ತೆ ಮಾವನ ಕರ್ಕೊಂಡು ಶಶಿ ಪೋಸ್ಟ್ ಆಫೀಸಿಗೆ ಹೋದ್ಲು. ಹೇಳಿ, ಇವರು ನನ್ನ ಅತ್ತೆ ಮಾವ. ಇವ್ರ ಹೆಸರಲ್ಲಿ ಹಣ ಡೆಪಾಸಿಟ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಇವರಿಗೆ ಪೆನ್ಷನ್ ರೂಪದಲ್ಲಿ ಬರುವ ಯಾವ್ದಾದ್ರೂ ಸ್ಕೀಮ್ ಇದ್ರೆ ಹೇಳ್ತೀರಾ? ಹಾಗೆ ಕೇಳಿದಾಗ ಆ ಕ್ಲರ್ಕ್ ಎಲ್ಲ ವಿವರವಾಗಿ ಅವಳಿಗೆ ಹೇಳಿದ. ಶಶಿರೇಖಾ ತನ್ನ ಅತ್ತೆ ಮಾವನ ಮೇಲೆ ಸ್ವಲ್ಪ ಹಣವನ್ನು ಡೆಪಾಸಿಟ್ ಮಾಡಿದ್ಲು. ಅದನ್ನ ನೋಡಿ ಅವರು ಸಂತೋಷ ಪಟ್ರು. ಇದೆಲ್ಲ ಯಾಕಮ್ಮ? ಇದೆಲ್ಲ ನನ್ನ ಕರ್ತವ್ಯ ಅತ್ತೆ. ಹಾಗೇನೆ ಇದರಲ್ಲಿ ಸ್ವಲ್ಪ ಸ್ವಾರ್ಥ ಕೂಡ ಇದೆ. ಅದೇ ನಮ್ಮ ಸ್ವಾರ್ಥ. ನೀನು ಸ್ವಾರ್ಥ ಪಡ್ತೀಯ, ನಾನ್ ನಂಬಲ್ಲ. ನಂಬೇಕತ್ತೆ. ನನಗೆ ಗೊತ್ತು ಕಣಮ್ಮ, ನೀನು ನಮ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳುವ ಹಾಗೆ ನಿನ್ನ ಮನೆಯಲ್ಲಿ ನಿನ್ನ ತಂದೆ ತಾಯಿನ ನಿನ್ನ ಅತ್ತಿಗೆ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೇ? ಹೌದು ಮಾವಯ್ಯ. ಚಿಂತೆ ಮಾಡ್ಬೇಡಮ್ಮ. ನಿನ್ನಂತ ಒಳ್ಳೆ ಮನಸ್ಸು ಇರುವವಳಿಗೆ ಒಳ್ಳೇದೇ ಆಗುತ್ತೆ. ನಿನ್ನ ಅತ್ತಿಗೆಯಲ್ಲಿ ಬದಲಾವಣೆ ಖಂಡಿತ ಬರುತ್ತೆ. ನಿಮ್ಮ ತಂದೆ ತಾಯಿಯ ಬೆಲೆ ಗೊತ್ತಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ. ಶಶಿರೇಖಾನ ಸಮಾಧಾನ ಪಡಿಸಿದ್ರು. ಶಶಿರೇಖಾ ಸಂತೋಷ ಪಡುತ್ತಾ, ನಿಮ್ಮಂತ ದೊಡ್ಡವರ ಒಳ್ಳೆಯ ಬೇಡಿಕೆ ನೆರವೇರ್ಬೇಕು ಅಂತ ನಾನ್ ದೇವರ ಜೊತೆ ಬೇಡ್ಕೋತೀನಿ ಅತ್ತೆ. ಹಾಗೆ ಹೇಳಿ ತನ್ನ ಅತ್ತೆ ಮಾವನ ಕರ್ಕೊಂಡ್ ಮನೆಗೆ ಬಂದ್ಲು. ಹೀಗೆ ಶಶಿರೇಖಾ ಮಳೆಗಾಲದಲ್ಲಿ ಪಕೋಡ ವ್ಯಾಪಾರ ಮಾಡಿಕೊಂಡು ತನ್ನ ಕುಟುಂಬವನ್ನು ನೋಡಿಕೊಳ್ತಾ ಇದ್ಲು.